ನಮಸ್ಕಾರ ಎಲ್ರಿಗೂ. ಇವತ್ತು ದೇವರ ಪೂಜಾ ಸಾಮಗ್ರಿಗಳನ್ನು ಹೇಗೆ ಯಾವಾಗ ಶುದ್ಧಿಗೊಳಿಸಬೇಕು, ದಿನನಿತ್ಯ ಸ್ವಚ್ಛ ಮಾಡಬಹುದಾ, ಸ್ವಚ್ಛ ಮಾಡುವ ಅಗತ್ಯ ಇದೆಯಾ ಅಥವಾ ಬೇರೆ ಯಾವ ದಿನಗಳಲ್ಲಿ ಶುದ್ಧ ಮಾಡಬೇಕಾಗುತ್ತೆ, ನಂತರ ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹೊಸದಾಗಿ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಇದರಿಂದ ನೀವು ಕೆಲವೊಂದು ವಿಷಯಗಳನ್ನ ತಿಳ್ಕೊಬೋದು. ದಿನನಿತ್ಯದಲ್ಲಿ ಪ್ರತಿ ಗೃಹಿಣಿಯು ಯಾವ ರೀತಿಯಾಗಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ತನ್ನ ಸಂಸಾರವನ್ನು ಕೆಲವೊಂದು ಬದಲಾವಣೆಯಿಂದ ಸುರಕ್ಷಿತಗೊಳಿಸಿ ಉತ್ತಮ ಜೀವನ ಸಾಗಿಸಬಹುದು, ಸಂಸಾರದಲ್ಲಿ ಏಳಿಗೆಯನ್ನು ಹೇಗೆ ಕಂಡುಕೊಳ್ಳಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಾನು ಕೂಡ ಇಂತಹ ಬದಲಾವಣೆಗಳಿಂದಲೇ ನನ್ನ ಸಂಸಾರದಲ್ಲಿ ಸುಖವನ್ನು ಕಂಡುಕೊಂಡಿದ್ದು. ಇಂತಹ ಎಷ್ಟೋ ಬದಲಾವಣೆಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಒಂದು ಸಮಯದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದೇನೆ, ಆದರೆ ಈಗ ಆ ರೀತಿ ಏನಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಿಂದ ಆ ತಾಯಿಯ ಆಶೀರ್ವಾದದಿಂದ ಒಂದೊಂದೇ ಮೆಟ್ಲತ್ಕೊಂಡು ಬಂದಿದ್ದೀನಿ. ಹಾಗಿದ್ರೆ ಬನ್ನಿ, ಪೂಜಾ ಸಾಮಗ್ರಿಗಳನ್ನು ಹೇಗೆ ಸ್ವಚ್ಛ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ದೇವರ ಸಾಮಗ್ರಿಗಳನ್ನು ಅಥವಾ ಫೋಟೋಗಳನ್ನು ರಾಹುಕಾಲದಲ್ಲಾಗಲಿ ಅಥವಾ ಯಮಗಂಡ ಕಾಲದಲ್ಲಾಗಲಿ ಸ್ವಚ್ಛ ಮಾಡಬಾರ್ದು. ಇದು ಅತ್ಯಂತ ಮುಖ್ಯವಾದ ವಿಷಯ. ಹಾಗೆ ಸಂಧ್ಯಾಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಕದಲಿಸಬಾರ್ದು. ಕೆಲವೊಂದು ವ್ರತ ಹಬ್ಬಗಳಲ್ಲಿ ಮಾತ್ರ ವ್ರತವನ್ನು ಸಮಾಪ್ತಿ ಮಾಡ್ತೀವಲ್ಲ, ಅಂಥ ಸಂದರ್ಭದಲ್ಲಿ ನಾವು ದೇವರ ಕಳಶ ಆಗಲಿ ಫೋಟೋಗಳನ್ನ ಇಟ್ಟು ವ್ರತ ಮಾಡಿರ್ತೀವಿ, ಅದನ್ನ ಕದಲಿಸಬಹುದು. ಹಾಗೆ ವ್ರತವನ್ನು ಸಮಾಪ್ತಿ ಮಾಡಿಕೊಳ್ಳಿ. ಉಳಿದಂತೆ ಮನೆಯಲ್ಲಿರುವ ಮೂಲ ವಿಗ್ರಹಗಳು, ಅಂದರೆ ಯಾವಾಗಲೂ ಪೂಜೆ ಮಾಡ್ತೀವಲ್ಲ ಅಂಥ ಫೋಟೋನೇ ಆಗಲಿ ವಿಗ್ರಹನೇ ಆಗಲಿ ಅಥವಾ ಕಳಶಗಳನ್ನೇ ಆಗಲಿ, ಇವುಗಳನ್ನ ನಾವು ನಾನು ಹೇಳಿದಂಥ ಸಂದರ್ಭದಲ್ಲಿ ಕದಲಿಸಬಾರ್ದು. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಒಂದು ದಿನ ಮುಂಚಿತವಾಗಿ ಪೂಜಾ ಸಾಮಗ್ರಿಗಳನ್ನ ಸ್ವಚ್ಛ ಮಾಡಬೇಕು. ಶುಕ್ರವಾರ, ಮಂಗಳವಾರ, ಶನಿವಾರ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ದೇವರನ್ನು ಕದಲಿಸಬಾರ್ದು, ಹಾಗೆ ತೊಳೆಯಲು ಬಾರ್ದು. ಆದರೆ ದೇವಸ್ಥಾನದಲ್ಲಿ ದಿನ ಅಭಿಷೇಕ ನಡೆಯುತ್ತೆ, ದಿನ ಮಂಗಳಾರತಿ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ದೇವಸ್ಥಾನಗಳಲ್ಲಿ ಬೇರೆ ಲೆಕ್ಕ ಬರುತ್ತೆ. ದೇವಸ್ಥಾನಗಳಲ್ಲಿ ಫಸ್ಟೇ ಅವರು 108 ಕಳಶ ನೀರು ಹಾಕಿ ಮತ್ತು ವಿಗ್ರಹ ಎಲ್ಲ ಇಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೆ. ಆ ದೇವಸ್ಥಾನಗಳಲ್ಲಿ ಇಷ್ಟ ಎತ್ತರಕ್ಕೆ ಅಂತ ವಿಗ್ರಹಗಳಿರುತ್ತೆ. ಆ ಲೆಕ್ಕಾಚಾರದಲ್ಲಿ ಕೂಡ ಇರುತ್ತೆ ಅದು. ಅಲ್ಲಿ ಡೈಲಿ ಅಭಿಷೇಕ ಮಾಡಿನೇ ಅವರು ಪೂಜೆ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ಮಂತ್ರಘೋಷಗಳು, ಅಂದರೆ ಡೈಲಿ ಮಂತ್ರ ಮಂಗಳಾರತಿ ಎಲ್ಲ ನಡೀತಾ ಇರುತ್ತೆ, ನೈವೇದ್ಯ ಇಟ್ಟಿರ್ತಾರೆ. ನಂತರ ಜನಗಳು ಕೂಡ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದಿನ ದೇವರಿಗೆ ಅಭಿಷೇಕ ಮಾಡಲೇಬೇಕಾಗುತ್ತೆ. ಆದರೆ ಮನೆಗಳಲ್ಲಿ ಆಗಲ್ಲ. ಇನ್ನು ಶಿವಲಿಂಗಕ್ಕಾದರೆ ನೀವು ಡೈಲಿ ಅಭಿಷೇಕ ಮಾಡ್ಬೋದು, ಏಕೆಂದರೆ ಶಿವ ಅಭಿಷೇಕ ಪ್ರಿಯ ಆಗಿರ್ತಾನೆ. ಆದ್ದರಿಂದ ನಿಮಗೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಬರೀ ನೀರಲ್ಲೇ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಬೋದು, ಇದು ನಡೆಯುತ್ತೆ. ಆದರೆ ನೀವು ಮನೆಯಲ್ಲಿ ಇಟ್ಟಿರೋಂತಹ ಫೋಟೋಗಳಾಗಲಿ ವಿಗ್ರಹಗಳಿಗಾಗಲಿ ಡೈಲಿ ಏನು ತೊಳೆಯೋ ಅವಶ್ಯಕತೆ ಇರೋಲ್ಲ. ಒಂದು ಸರಿ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಗೆ ಅಥವಾ ಹಬ್ಬಗಳಲ್ಲಿ ಅಥವಾ ನಿಮ್ಮ ಮನೆಯ ಪರಿಸ್ಥಿತಿ ನೋಡಿಕೊಂಡು, ಯಾಕೆಂದರೆ ಕೆಲವೊಂದು ಮನೆಗಳಲ್ಲಿ ಮಾಸಿಕ ತೊಂದರೆಗಳಿರುತ್ತೆ ಹೆಣ್ಮಕ್ಳಿಗೆ. ಅಂಥ ಸಂದರ್ಭದಲ್ಲಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಸ್ವಚ್ಛ ಮಾಡಿಕೊಂಡು ಪೂಜೆ ಮಾಡ್ಬೋದು. ಒಟ್ಟಲ್ಲಿ ಒಂದು ತಿಂಗಳವರೆಗೂ ದೇವ್ರ ಮನೆ ಸ್ವಚ್ಛ ಮಾಡದೆ ಹಾಗೆ ಬಿಡಬಾರ್ದು. 15 ದಿನಕ್ಕೊಂದ್ಸರಿ ಅಥವಾ ವಾರಕ್ಕೆ ಒಮ್ಮೆ ಆದರೂ ದೇವ್ರ ಮನೆನ ಕ್ಲೀನ್ ಮಾಡಬೇಕು. ನಂತರ ವಿಗ್ರಹಗಳನ್ನಾಗಲಿ ಫೋಟೋಗಳನ್ನಾಗಲಿ ಒರೆಸಿ ಹೊಸದಾಗಿ ಬೊಟ್ಟುಗಳನ್ನ ಇಟ್ಟು ನಂತರ ಅಲಂಕಾರ ಎಲ್ಲ ಮಾಡಿ ನೀವು ಪೂಜೆ ಮಾಡಬೇಕು. ತಿಂಗಳಾನುಗಟ್ಲೆ ಹಾಗೆ ಬಿಟ್ಬಿಡೋದು ಅದೆಲ್ಲ ಮಾಡಬಾರ್ದು. ಆಮೇಲೆ ನೀವೇನಾದರೂ ಹಕ್ಕಿಗಳೇನಾದರೂ ಇಟ್ಟಿರ್ತೀರಾ ದೇವ್ರ ಮುಂದೆ, ಅದೆಲ್ಲ ಹುಳ ಬರೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಹೆಚ್ಚು ಕಾಲ ಬಿಟ್ಟಾಗ. ಆದ್ದರಿಂದ 15 ದಿನ ಅಥವಾ ಒಂದು ವಾರಕ್ಕೊಂದ್ಸರಿ ಎಲ್ಲವನ್ನು ಬದಲಾಯಿಸ್ತಾ ಇರಿ. ಕೆಲವೊಮ್ಮೆ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ, ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣ ಇರುತ್ತೆ. ಆ ಸಮಯದಲ್ಲಿ ಗ್ರಹಣ ಮುಗಿದ ನಂತರ, ಸಂಪೂರ್ಣವಾಗಿ ಮುಗಿದ ನಂತರಲೇ ಪೂಜಾ ಸಾಮಗ್ರಿಗಳನ್ನ ಸ್ವಚ್ಛ ಮಾಡಬೇಕು. ಇನ್ನು ನಾವು ಯಾವ ರೀತಿ ಸ್ವಚ್ಛ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಅತಿ ಮುಖ್ಯವಾಗಿ
ನಾವು ಮನೆಗಳಲ್ಲಿ ಸಿಂಕ್ನಲ್ಲಿ ಪೂಜಾ ಸಾಮಗ್ರಿಗಳನ್ನು ತೊಳಿಬಾರ್ದು. ಕೆಲವೊಂದು ಮನೆಗಳಲ್ಲಿ ಸಿಂಕ್ನಲ್ಲೇ ಪೂಜಾ ಸಾಮಗ್ರಿಗಳನ್ನ ತೊಳಿತಾರೆ. ಈ ಥರ ಎಲ್ಲ ಮಾಡಬಾರ್ದು. ಇನ್ನು ಮನೆಯ ಹೊರಗಡೆ ಅಂದರೆ ನಾವು ಹೊಸ್ತಿಲಿನ ಹೊರಗಡೆ ದೇವ್ರ ಸಾಮಾನೆಲ್ಲ ತಗೋಗ್ಬಿಟ್ಟು ವಿಗ್ರಹ ಆಗಲಿ, ಪೂಜಾ ಸಾಮಗ್ರಿಗಳು, ಗಂಟೆ, ದೀಪ, ಇನ್ನೂ ಏನೇನೋ ಇರುತ್ತೆ ಅದನ್ನೆಲ್ಲ ತಗೋಗಿ ನಾವು ಅಲ್ಲಿ ತೊಳಿಬಾರ್ದು. ಮನೆಯ ಹೊಸ್ತಿಲಿನ ಆಚೆ ತಗೋಗ್ಬಾರ್ದು. ಇನ್ನು ನಾವು ಪಾತ್ರೆ ತೊಳೆಯೋ ಏನು ಸ್ಕ್ರಬ್ಬರ್ ಬರುತ್ತಲ್ಲ, ಅಂದರೆ ನಾರು ಅಂತ ಹೇಳ್ತಾರೆ, ಅದನ್ನ ಬಳಸಿ ನಾವು ವಿಗ್ರಹನ ಸ್ವಚ್ಛ ಮಾಡಬಾರ್ದು. ಏಕೆಂತೇಳಿದ್ರೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿನ್ನೋರಾದರೆ ಅದೇ ಸ್ಕ್ರಬ್ಬರಲ್ಲಿ ಸೋಪ್ ಹಾಕಿ ಎಲ್ಲ ತೊಳೆದಿರ್ತಾರೆ. ನಂತರ ಎಂಜಲ್ ಪಾತ್ರೆ ಎಲ್ಲ ತೊಳೆದಿರ್ತಾರೆ. ಕೆಲವೊಬ್ಬರನ್ನ ನೋಡಿದ್ದೀನಿ ನಾನು ಆ ಥರ ಎಲ್ಲ ಮಾಡೋದನ್ನ. ಮತ್ತು ಅದೇ ಸೋಪು ಅಥವಾ ಏನು ನಾರು ಅಂತ ಬರ್ತದಲ್ಲ ಸ್ಕ್ರಬ್ಬರು, ಅದರಲ್ಲಿ ದೇವ್ರ ಸಾಮಾನುಗಳನ್ನ ಕೂಡ ಉಜ್ಜಿ ತೊಳಿತಾರೆ. ಇದು ಎಷ್ಟು ಅಪರಾಧ ಅಂತೇಳಿದ್ರೆ ನೀವು ಪೂಜೆ ಮಾಡೋ ಅವಶ್ಯಕತೆನೇ ಇರಲ್ಲ ಈ ಥರ ಎಲ್ಲ ಮಾಡಿದ್ರೆ. ಅದರಿಂದ ಒಂದು ಒಳ್ಳೆ ಸ್ಕ್ರಬ್ಬರ್ನ ಇಟ್ಕೊಳ್ಳಿ. ಪೂಜೆ ಮಾಡೋ ಸಾಮಾನೆಲ್ಲ ತೊಳೆಯೋಕ್ಕೆ ಅಂತಲೇ ಬೇರೆ ಸ್ಕ್ರಬ್ಬರ್ನ ಇಟ್ಕೊಳ್ಳಿ. ನಾವು ಎಂಜಲ್ ತಟ್ಟೆ ತೊಳೆದಿದ್ರಲ್ಲೆಲ್ಲ ನಾವು ಹೋಗಿ ಅದನ್ನ ತಿಕ್ಕಬಾರ್ದು. ಈ ರೀತಿಯೆಲ್ಲ ಮಾಡೋದ್ರಿಂದ ನಿಮಗೆ ಸಾಕಷ್ಟು ತೊಂದರೆಗಳೇ ಆಗುತ್ತೆ ಹೊರತು ಒಂದು ಅನುಕೂಲ ಅಂತ ಆಗೋದೇ ಇಲ್ಲ. ಹಾಗಿದ್ರೆ ಹೇಗೆ ತೊಳೆಯೋದು ಅಂತ ನೋಡೋದಾದರೆ, ನೀವು ಸಬೀನದಲ್ಲಿ ತೊಳಿಬೋದು, ಅಥವಾ ಈಗ ರೆಡಿಮೇಡ್ ಪೌಡ್ರೆಲ್ಲ ಬಂದಿದೆ ಪೀತಾಂಬರ್ ಅಂತ, ಅದರಲ್ಲೂ ಕೂಡ ನೀವು ತೊಳೆಯೋದು. ಇಂಥ ಅನೇಕ ಸಾಮಾನುಗಳೆಲ್ಲ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ ದೇವ್ರ ಸಾಮಾನೆಲ್ಲ ತೊಳೆಯೋಕ್ಕೆ, ಅದನ್ನ ಉಪಯೋಗಿಸ್ಬೋದು. ಇನ್ನು ಅತಿ ಶ್ರೇಷ್ಠವಾಗಿ ನೈಸರ್ಗಿಕವಾಗಿ ಸಿಗುವಂಥ ಹುಣಸೆಹಣ್ಣು, ನಿಂಬೆಹಣ್ಣು ಉಪಯೋಗಿಸಿ ನೀವು ಹಿತ್ತಾಳೆ ಅಂದರೆ ದೇವ್ರ ಸಾಮಾನುಗಳನ್ನ ನೀವು ಶುದ್ಧ ಮಾಡಬಹುದು. ಇನ್ನು ಶುದ್ಧ ತುಂಬಿದ ಬಿಂದಿಗೆ ನೀರನ್ನೇ ಇದಕ್ಕೆ ಬಳಸಬೇಕು. ನೀವು ಏನು ಉಪಯೋಗಿಸ್ತೀರ ಆ ನೀರೆಲ್ಲ ಬಳಸಬಾರ್ದು. ಅದಕ್ಕೆ ಸ್ವಚ್ಛವಾದಂಥ ನೀರು ಬಳಸಬೇಕು. ಮತ್ತು ಅದಕ್ಕೆ ಸ್ವಲ್ಪ ಪನ್ನೀರು, ಅರಿಶಿಣ ಪುಡಿ, ಜವಾದು, ಪಚ್ಚಕರ್ಪೂರ, ಚಿಟಿಗೆ ಅರಿಶಿಣ, ಕುಂಕುಮ ಬೆರೆಸಿ ನೀವು ದೇವ್ರ ಸಾಮಾನು ನೀವು ಶುದ್ಧಿಗೊಳಿಸಬೇಕು. ಹಾಗೆ ಫೋಟೋಗಳನ್ನ ಒರೆಸುವಾಗ ನಾನೇನು ಈಗ ಹೇಳಿದೆ ಅವೆಲ್ಲ ಹಾಕಿ ಫೋಟೋಗಳನ್ನ ಒರೆಸ್ಕೋಬಹುದು. ಈ ಥರ ದೇವರು ಸೀಟಕ್ಕಾಗಲಿ ಅಂದರೆ ಒರೆಸ್ಕೊಳ್ಳೋಕ್ಕಾಗಲಿ ಅಥವಾ ದೇವ್ರ ಮನೆ ಸೀಟಕ್ಕೆ, ಫೋಟೋ ಸೀಟಕ್ಕೆ ನೀವು ಬೇರೆ ಒಂದು ಕೆಂಪು ಟವಲ್ ಥರದ್ದು ಗನ್ಗೆ ಅಂಗಡಿಲಿ ಸಿಗುತ್ತೆ ಅಥವಾ ವೈಟದ್ದು ಸಿಗುತ್ತೆ, ಇಂಥ ಕಾಟನ್ ಬಟ್ಟೆಗಳನ್ನ ಉಪಯೋಗಿಸ್ಬೇಕು. ಅದು ಬಿಟ್ಟು ನೀವು ಬಳಸಿರೋಂತಹ ಕೆಲವೊಂದು ಮನೆಗಳಲ್ಲಿ ನೋಡ್ತೀನಿ ನಾನು, ಈ ಜೆಂಟ್ಸ್ ಹಾಕ್ಕೊಂಡಿರ್ತಾರೆ ಬನ್ನಿ, ಅದು ಹಳೇದಾಗಿ ಹರಿದೋದ್ಮೇಲೆ ಅದನ್ನ ನೀರೆಲ್ಲ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತೇಳಿ ಅದರಲ್ಲಿ ಒರೆಸ್ಬಿಡ್ತಾರೆ. ಅದೆಲ್ಲ ಮಾಡಬಾರ್ದು. ಅದೆಲ್ಲ ಮೈಲಿಗೆ ಆಗುತ್ತೆ. ನೀವು ಎಷ್ಟೇ ಪೂಜೆ ಮಾಡಿದ್ರೂ ನಿಮಗೆ ಫಲ ಅನ್ನೋದು ಸಿಗಲ್ಲ ಈ ಥರ ಎಲ್ಲ ಮಾಡಿದ್ರೆ. ಅದರಿಂದ ಏನು ಒಂದು 20 ರೂಪಾಯಿ ಖರ್ಚು ಮಾಡಿ ನಿಮ್ಗೆ ಆ ಬಟ್ಟೆ ತಗೋಬೋದಲ್ವ, ಒಂದೆರಡು ಬಟ್ಟೆ ತಗೊಂಡು ಇಟ್ಕೊಂಡು ಅದರಲ್ಲಿ ನೀವು ಒರೆಸ್ಕೋಬೋದು. ಇದನ್ನೆಲ್ಲ ಕಲ್ತ್ಕೋಬೇಕು. ಇದೆಲ್ಲ ನಾವು ನಮ್ಮಲ್ಲೇ ನಾವು ಚೇಂಜಸ್ ಮಾಡ್ಕೋಬೇಕು. ಗೊತ್ತಿರೋರಲ್ಲಿ ಈ ಥರ ಎಲ್ಲ ಮಾಡಲ್ಲ. ಇನ್ನು ತುಂಬ ತಿಳಿಯದಿರೋರು ಈ ಥರ ಮಾಡ್ತಾರೆ, ನಾನು ನೋಡಿದ್ದೀನಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ. ಯಾರ ಮನಸ್ಸು ನೋಯಿಸಬೇಕು ಅನ್ನೋ ಉದ್ದೇಶ ಇಲ್ಲ. ಇದನ್ನ ನೀವು ತಿದ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇರೋದು ನಾನು. ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇವ್ರ ಸಾಮಾನು ಅಂದರೆ ಹಿತ್ತಾಳೆ ಇದನ್ನೆಲ್ಲ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಾಕಿದ್ರು. ನಾನು ಇದನ್ನ ನೋಡಿದ್ದೀನಿ, ನಮ್ಮ ಮೊನ್ನೆಯಾಗಿ ನೋಡಿದೆ. ನಾನು ನೋಡ್ತಾ ಇದ್ದೀನಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದು. ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ಸುಮ್ಮನೆ ನಾವು ಏನೋ ಮಾಡಿಬಿಟ್ಟು ಹೋಗ್ಬಿಟ್ಟು ಗಂಟೆ ಅಳ್ಳಾಡಿಸ್ಕೊಂಡು 2 ಕಡ್ಡಿ ಹಚ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಇದೆಲ್ಲ ಅಪಚಾರ ಆಗುತ್ತೆ. ನಾವು ಅದನ್ನ ಶುದ್ಧವಾಗಿ ನೋಡ್ಕೋಬೇಕು. ಸಿಂಕಲ್ಲಿ ತೊಳೆಯೋದಾಗಲಿ, ಆಮೇಲೆ ಎಂಜಲ್ ತೊಳೆದು ತಟ್ಟೆದು ಸ್ಕ್ರಬ್ಬರಲ್ಲೆಲ್ಲ ತೊಳೆಯೋದಾಗಲಿ, ಆಮೇಲೆ ನಾವು ಬಟ್ಟೆ ಒಗೆಯೋ ಜಾಗದಲ್ಲೆಲ್ಲ ದೇವ್ರು ತೊಳಿತಾ ಇರ್ತಾರೆ, ಅದನ್ನ ನೋಡಿದ್ದೀನಿ. ಆಮೇಲೆ ಈಗ ಹೇಳಿದ್ನಲ್ಲ, ಚೆನ್ನಾಗಿ ತೊಳೆದ್ಬಿಟ್ಟು ತಗೋಗಿ ಬಿಸಿಲಲ್ಲಿ ಒಣಗಾಕಿದ್ರು ಆರಲಿ ಅಂತ. ಈ ಥರ ಎಲ್ಲ ಮಾಡೋದು ಎಷ್ಟು ಅಪರಾಧ ಅಂತ ಹೇಳಿದ್ರೆ ಅದೆಲ್ಲ ಮಾಡக்கூಡ್ದು ಅವರಿಗೆ. ಅದಕ್ಕೆ ಕೆಲವೊಬ್ರು ಹೇಳ್ತಾ ಇರ್ತಾರೆ, ನಮಗೆ ತಿನ್ನೋಕೆ ಊಟ ಇರೋದಿಲ್ಲ, ನಮಗೆ ತಿನ್ನೋಕ್ಕೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ. ಎಷ್ಟೇ ದುಡಿದ್ರು ಕೈಲಿ ದುಡ್ಡು ನಿಲ್ಲಲ್ಲ ಅಂತ. ಇದಕ್ಕೆ ಬೇರೆ ಕಾರಣಗಳು ಇರುತ್ತೆ, ಇದೇ ಕಾರಣ ಅಂತಲ್ಲ, ಇದು ಅದರಲ್ಲೊಂದು ಸೇರಿಕೊಳ್ಳುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅಪಚಾರಗಳನ್ನ ಮಾಡಬೇಡಿ. ತಿಳಿದು ಮಾಡಿ ಪರವಾಗಿಲ್ಲ, ತಿಳಿಯದೇ ಇದ್ದರೆ ತಿಳ್ಕೊಂಡು ಮಾಡಿ. ದಯವಿಟ್ಟು ಈ ಥರ ಎಲ್ಲ ಯಾರು ಮಾಡೋಕ್ಕೆ ಹೋಗಬೇಡಿ. ಯಾಕೆಂತೇಳಿದ್ರೆ ದೇವರಿಗೆ ಒಂದು ಪೂಜನೀಯ ಸ್ಥಾನ ಕೊಟ್ಟಿದ್ದೀವಿ ನಾವು, ಅದನ್ನ ಆ ಸ್ಥಾನದಲ್ಲಿಟ್ಟೆ ನಾವು ಪೂಜೆ ಮಾಡಬೇಕಾಗುತ್ತೆ. ಈ ಮಾತುಗಳೆಲ್ಲ ಎಷ್ಟು ಜನಕ್ಕೆ ಅರ್ಥ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಹೇಳಬೇಕು ಅಂತ ಅನಿಸ್ತು, ಹೇಳಿದ್ದೀನಿ. ಇನ್ನು ನೀವು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಾದ್ಮೇಲೆ ನಂತರ ದೇವ್ರ ಪಾತ್ರೆ ಎಲ್ಲ ತೊಳೆದಿರ್ತೀರ, ಅದೆಲ್ಲ ತೊಳೆದ ಮೇಲೆ
ಅದಕ್ಕೆ ಸ್ವಲ್ಪ ಪನ್ನೀರ್ ಹಾಕ್ಕೊಳ್ಳಿ, ಜವಾದ ಹಾಕ್ಕೊಳ್ಳಿ, ಪಚ್ಚ ಕರ್ಪೂರ ಹಾಕ್ಕೊಳ್ಳಿ, ಸ್ವಲ್ಪ ವಿಭೂತಿ ಹಾಕಿ, ಅಷ್ಟಗಂಧ ಹಾಕಿ, ನಂತರ ಅರಿಶಿಣ ಹಾಕಿ, ಗಂಧ ಹಾಕಿ, ಇಂಥದ್ದನ್ನೆಲ್ಲ ಸುಗಂಧ ಭರಿತವಾದಂಥದ್ದೆಲ್ಲ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳಿ. ನಂತರ ದೇವ್ರ ಫೋಟೋಗಳಿಗಾಗಲಿ, ವಿಗ್ರಹಗಳಿಗಾಗಲಿ, ಕಳಶಗಳಿಗಾಗಲಿ ಅದನ್ನ ಹಚ್ಚಬೇಕು. ಈ ರೀತಿ ಹಚ್ಚೋದ್ರಿಂದ ದೇವರಲ್ಲಿ ಒಂಥರ ತೇಜಸ್ ಅನ್ನೋದು ಬರುತ್ತೆ, ಕಳೆ ಅನ್ನೋದು ಬರುತ್ತೆ. ನೀವು ಇದೆಲ್ಲ ಹಚ್ಚಿ ಆಮೇಲೆ ಸ್ವಲ್ಪ ಅಕ್ತಾರು ಕೂಡ ಹಾಕಬೇಕು. ಅಕ್ತಾರು ಅಂತ ಹೇಳಿದ್ರೆ ಸೆಂಟ್ ಥರ ಬರುತ್ತೆ. ಇದೆಲ್ಲ ಹಾಕಿ ನೀವು ದೀಪ ಹಚ್ಚಿ ನೋಡಿ ದೇವರ ಮುಖದಲ್ಲಿ ಕಳೆ ಯಾವ ರೀತಿ ಬದಲಾಗುತ್ತೆ ಅಂತ. ಎಷ್ಟೋ ಜನದ ಮನೇಲಿ ದೀಪ ಹಚ್ಚಿದ್ರು, ಎಷ್ಟೇ ಅಲಂಕಾರ ಮಾಡಿದ್ರು ಕಳೆ ಇರಲ್ಲ. ನೀವು ಈ ಥರ ಮಾಡ್ಕೊಂಡು ಬಂದರೆ ನೀವು ಅಲ್ಲಿ ದೇವರು ಅನ್ನೋ ಅದೊಂದು ಶಕ್ತಿ, ಚೈತನ್ಯ ಅನ್ನೋದು ಆ್ಯಕ್ಟಿವ್ ಆಗುತ್ತೆ. ಈ ರೀತಿ ಮಾಡಿ ನೋಡಿ, ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅತಿ ಮುಖ್ಯವಾಗಿ ಕಳಶ ಇಡೋವಂಥವ್ರು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿ ಮಂತ್ರಗಳನ್ನ ಹೇಳಬೇಕಾಗುತ್ತೆ. ಯಾಕೆಂದರೆ ನೀರಿನಲ್ಲಿ ಶುದ್ಧೀಕರಣ ಮಾಡಬೇಕು. ನಂತರ ನೀವೇನು ಕುಂಕುಮ ಎಲ್ಲ ಕಲಸೋಕ್ಕೆ, ಅರಿಶಿನ ಕುಂಕುಮ ಎಲ್ಲ ಕಲಸೋಕ್ಕೆ ನೀರು ಉಪಯೋಗಿಸ್ತೀರ, ಆ ನೀರಿಗೂ ಕೂಡ ಅಥವಾ ಪಂಚಪಾತ್ರೆಯಲ್ಲಿ ನೀರಿಡ್ತೀರಲ್ಲ ಅಂಥ ಸಂದರ್ಭದಲ್ಲೂ ಕೂಡ ಒಂದು ಮಂತ್ರ ಇದೆ. ಅದನ್ನ ನೀವು ಹೇಳ್ಕೋಬೇಕು. ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ. ಅಂದರೆ ಇಲ್ಲಿ ಸಪ್ತ ನದಿಗಳನ್ನ ನಾವು ನೆನೆಸ್ಕೊಂಡು ಕಳಶಕ್ಕೆ ನೀರು ಹಾಕ್ತಿವಿದ್ದೀವಿ. ನಂತರ ಅರಿಶಿನ ಕುಂಕುಮ ಇಡೋದಕ್ಕೂ ಅಷ್ಟೇ ಮಂತ್ರನ ಹೇಳ್ಕೊಂಡು ಇಟ್ಟರೆ, ನೀವು ಯಾವುದೇ ಒಂದು ರೀತಿಯಾದ ನೀರನ್ನ ಬಳಸಿದ್ರು ನಾವು 3 ಸರಿ ಈ ಮಂತ್ರನ ಹೇಳಿ ಆ ನೀರನ್ನ ಬಳಸೋದ್ರಿಂದ, ಉಪಯೋಗಿಸೋದ್ರಿಂದ ಆ ಸಪ್ತ ನದಿಗಳ ಆಶೀರ್ವಾದ ಕೂಡ ಅದರಲ್ಲಿ ತುಂಬಿಕೊಳ್ಳುತ್ತೆ. ಆದ್ದರಿಂದ ಈ ಮಂತ್ರನ ನೀವು ಹೇಳ್ಕೋಬೋದು. ಇನ್ನು ದೇವರ ಸಾಮಾನೆಲ್ಲ ನೀಟಾಗಿ ಒಂದು ಕಡೆ ಜೋಡಿಸಿ, ಅಂದರೆ ದೇವ್ರ ಮನೆಯಲ್ಲಿ ಜೋಡಿಸಿ, ನಂತರ ನೀವು ವಿಧಿಯುಕ್ತವಾಗಿ ಪೂಜೆ ಮಾಡ್ಬೋದು. ಹೂವಿಟ್ಟು, ಹಣ್ಣಿಟ್ಟು ಅಥವಾ ನೈವೇದ್ಯ ಇಟ್ಟು ಎಲ್ಲನೂ ಪೂಜೆ ಮಾಮೂಲು ನಿಮ್ಮ ಕ್ರಮ ಏನಿದೆ ಆ ಥರ ಮಾಡ್ಕೋಬೋದು. ಇನ್ನು ಮಹಿಳೆಯರು ಗಂಟೆ ಬಾರಿಸ್ಬೇಕಾ ಬಾರಿಸ್ಬಾರ್ದಾ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಆಗ ನೋಡ್ಕೊಳ್ಳಿ. ಆಮೇಲೆ ನೈಟಿ ಹಾಕ್ಕೊಂಡು ಕೆಲವೊಬ್ಬರು ಪೂಜೆ ಮಾಡ್ತಾರೆ, ಅಥವಾ ಸೀರೆ ಹಾಕ್ಕೊಂಡು ಮಾಡಬೇಕಾ, ಇದ್ರ ಬಗ್ಗೆ ಕೂಡ ವಿಡಿಯೋ ಹಾಕ್ತೀನಿ ನೋಡಿ. ಇನ್ನು ಊದುಗಡ್ಡಿ ಅಂದರೆ ಅಗರಬತ್ತಿ ವಿಚಾರವಾಗಿ ನನಗೆ ಒಬ್ಬರು ಪ್ರಶ್ನೆ ಕೇಳಿದರು, ಎಷ್ಟು ಅಗರಬತ್ತಿಗಳನ್ನ ಹಚ್ಚಬೇಕು ಅಂತ. ನೋಡಿ, ತುಳಸಿ ಗಿಡದ ಹತ್ರ 1 ಹಚ್ಚಿ ಅಥವಾ 2 ಹಚ್ಚಿ, ಮನೆ ಬಾಗಿಲಿಗೆ 2 ಹಚ್ಚಿ, ದೇವ್ರ ಮನೇಲಿ ಅಥವಾ ದೇವ್ರ ಫೋಟೋದ ಹತ್ರ 2 ಹಚ್ಬೋದು. ಒಟ್ಟು ನಿಮಗೆ 5ರಿಂದ 6 ಊದುಗಡ್ಡಿ ಹಚ್ಬೋದು. ನೀವು ಪಿತೃಗಳಿಗೆ ಪೂಜೆ ಮಾಡೋದಾದರೆ ಅಲ್ಲಿ 2 ಹಚ್ಚಬೇಕಾಗುತ್ತೆ. ನಂತರ ಧೂಪ, ದೀಪ, ನೈವೇದ್ಯ ಇವೆಲ್ಲನೂ ಆಗಬೇಕು. ದೇವ್ರ ಮುಂದೆ 1 ಲೋಟ ನೀರು ಅಥವಾ 1 ಚೊಂಬಲ್ಲಿ ನೀರಿಟ್ಟಿರಲೇಬೇಕು. ಇದಿಷ್ಟು ಇವತ್ತಿನ ವಿಷಯ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.